ನಮಸ್ಕಾರ. ಎಲ್ಲರೂ ಮನೆ ಟಿವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗ ಇನ್ಫಾರ್ಮೇಶನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ ವೈರಸ್ ಇದು ಉಡೀಸ್. ನೀವು ಟೆನ್ಷನ್ ಆಗಬೇಕಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ಬರೋರು ಉಡೀಸ್ ಆಗ್ತಾರೆ. ನಮಗೆ ಮಧ್ಯದಲ್ಲಿ ತಿಕ್ಲೆದ್ಬಿಟ್ಟು ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೋಚ್ಕೆದ್ಬಿಟ್ಟು ಟಿವಿನೇನಾದರೂ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ, ನಮಗೆ, ನಿಮಗೆ. ಓಕೆ, ಈಗ ಜಾಸ್ತಿ ಮೊಳೆ ಹೊಡೆಯೋದು ಬೇಡ. ಬೇಗ ಹೆಡ್ಲೈನ್ಸ್ ನೋಡ್ಕೊಂಡು ಬಂದ್ಬೋಣ. ಓಕೆ, ಪ್ಲೇಮಾ ರೆಡಿ? ಏನ್ರು ಇತ್ತೀಚೆಗೆ ನೀವು ಸಿಕ್ಕಾಪಟ್ಟೆ ಹೀಟಲ್ಲಿ ಇರ್ತೀರಾ? ವೆರಿ ಗುಡ್ ಅಪ್ಪ. ಪೈಪ್ ಹಾಕಕ್ಕೆ ಹೋಗಿ ಸೈಕಲ್ ಗ್ಯಾಪ್ನಲ್ಲಿ ಹಳ್ಳ ಮುಚ್ಚದೆ ಮರ್ತ್ಬಿಟ್ರಂತೆ ಬಿಬಿಎಂಪಿ ಅವರು. ಜೊತೆಗೆ ಇನ್ಮೇಲೆ ಹಳ್ಳನೇ ಮುಚ್ಚೋದಿಲ್ವಂತೆ. ಯಾಕೆ ಅಂತ ಕೇಳಿದ್ರೆ ನಿಮ್ಗೆ ಯಾಕ್ರಿ ಅಂತ ನಮ್ಮನ್ನೇ ಕೇಳ್ತಾ ಇದ್ದಾರೆ. ನೋಡ್ರಿ, ಇದು ಯಾವಣೆ ಬರ ನಮಗೆ. ಅನ್ನಭಾಗ್ಯ, ಕ್ಷೀರಭಾಗ್ಯದ ಜೊತೆಗೆ ಗುಂಡು ಭಾಗ್ಯ, ಎಣ್ಣೆ ಭಾಗ್ಯನೂ ತರಬೇಕಂತೆ. ಏನ್ ಶಾಸಕರಪ್ಪ, ಇಂಥವ್ರಿಗೆ ಎಣ್ಣೆಲೆ ಸ್ನಾನ ಮಾಡಿಸ್ಬೇಕು, ಅದು ಡೈಲಿ. ಇರ್ಲಿ ಬಿಡಿ, ನೆಕ್ಸ್ಟ್ ಏನು ಅಂತ ನೋಡೋಣ. ಯಡಿಯೂರಪ್ಪನವರು ಮತ್ತೆ ಬಿಜೆಪಿಗೆ ಹೋಗಿ ಹಮಾಲಿ ಕೆಲಸ ಮಾಡಲ್ವಂತೆ. ಇದು ಅವ್ರದೇ ಬಾಯಿಂದ ಬಂದಂತ ಮಾತು. ಪಕ್ಕದಲ್ಲೇ ಕೂತಿದ್ದ ಸಿದ್ದು ಏನಂದ್ರು ಅಂತ ಹೇಳ್ತೀವಿ. ಅಲ್ಲಿವರೆಗೂ ವೇಟ್ ಮಾಡಿ. ಇದು ಇವ್ರುಗಳ ಹಣೆ ಬರಹ. ಹೆಡ್ಲೈನ್ಸ್. ಅಬಾಬಾಬಾಬಾ, ಈ ಬಿಬಿಎಂಪಿ ಅವ್ರು ಕೆಲಸ ಮಾಡೋದು ಒಂದಲ್ಲ ಎರಡಲ್ಲ, ಅದರಲ್ಲೂ ಎಡವಟ್ಟು. ವೆರಿ ಬ್ಯಾಡ್. ಅಲ್ಲ, ಸಂಜೆ 6 ಗಂಟೆ ಹೊಡೆಯೋದೇ ತಡ. 6 ಗಂಟೆ ಹೊಡಿತು ಅಂತ ಈ ಬ್ಯಾರಿಕೇಡ್ಗಳನ್ನು ಹಾಕದೆ ಕಾಲು ಕಿತ್ಕೊಂಡ್ಬಿಟ್ರೆ ಪಾಪ ನಮ್ಮ ಜನಗಳು ಕಣ್ಣಿದ್ದು ಕುರುಡರಾಗಿ ದಬಾಕೊಂಡು ಕಾಲೆತ್ಕೊಂಡ್ಬಿಡ್ತಾರೆ ಅನ್ನೋ ಕಾಮನ್ ಸೆನ್ಸು ಬೇಡವೆ? ಏನು ಜನನಪ್ಪ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಲೈನ್ನಲ್ಲಿ ನಮ್ಮ ಆಂಟಿ ಇದ್ದಾರೆ. ಆಂಟಿ ಅಂದರೆ ಬೇರೆ ಯಾರು ಅಲ್ಲ, ನಮ್ಮ ರಿಪೋರ್ಟರು. ನೀವು ಮಾತ್ರ ತಪ್ಪು ತಿಳ್ಕೊಬೇಡಿ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಆಂಟಿ ಇದ್ದೀರಾ ಅಥವಾ ನೀವು ದಬಾಕೊಂಡ್ಬಿಟ್ಟಿದ್ದೀರಾ? ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯೋ ವೈರಸ್, ನಾನು ಇನ್ನೇನು ಪಿತ್ತೋಗ್ಬೇಕಾಗಿತ್ತು, ಅಷ್ಟರಲ್ಲಿ ಪ್ಯಾರಿಕೇಡ್ಸ್ ತಂದು ಹಾಕಿಬಿಟ್ರು ಬಿಬಿಎಂಪಿ ಅವರು. ಇಲ್ಲಾಂದ್ರೆ ನಾನು ಆಫೀಸಿಗೆ ಬರೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ನಿಂತ್ಕೊಂಡು ನಾನು ರಿಪೋರ್ಟ್ ಮಾಡೋದಿರಲಿ, ನನ್ನ ರಿಪೋರ್ಟ್ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಬರೆದು ಬಿಡ್ತಿದ್ರು ವೈರಸ್. ಹೌದಾ? ಹಾಕ್ಬಿಟ್ರಾ? ಊರೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಎಂಟ್ರಿ ಕೊಡೋ ನಮ್ಮ ಪೊಲೀಸ್ ಅವ್ರ ಥರ. ಆಂಟಿ, ಏನಾದರೂ ಹೆಚ್ಚು ಕಮ್ಮಿ ಆಗೋವರೆಗೂ ಇವ್ರುಗಳಿಗೆ ಬುದ್ಧಿನೇ ಬರಲ್ವಲ್ಲ. ನಮ್ಮ ಗುಡ್ಡೆ ಸತ್ಯಣ್ಣ ಅವರು, ಕಟ್ಟೆ ಸತ್ಯಣ್ಣ ಅವರು ಎದ್ದಿದಾರಾ ಇಲ್ಲ ಗುಬ್ರಾಕೊಂಡು ಮಲ್ಕೊಂಡ್ಬಿಟ್ಟಿದಾರಾ? ಏನು ವೈರಸ್ ಹಿಂಗೆ ಕೇಳ್ತಿದ್ಯಾ ನೀನು? ಈ ಕಾಳಿ ಕೂತಿರೋ ಸೆಲೆಬ್ರಿಟಿಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಮಾರ್ಕೆಟಲ್ಲಿ ಕಸ ಗುಡಿಸೋದ್ರಲ್ಲೇ ಬಿಸಿ ಆಗಿಬಿಟ್ಟಿದ್ದಾರೆ ಅವರು. ಓ ಹೌದಲ್ಲ? ಅಲ್ಲ ಆಂಟಿ, ಈ ಸೆಲೆಬ್ರಿಟಿ ಜೊತೆ ಇವರು ಪೊರ್ಕೆ ಇಟ್ಕೊಂಡು ಹೋಗಿ ಕಸ ಗುಡಿಸೋದ್ರಲ್ಲೇ ಸೆಟ್ಲ್ ಆಗ್ಬಿಟ್ರೆ ನಮ್ಮ ಬೆಂಗಳೂರು ರೋಡಲ್ಲಿ 50 ಹಳ್ಳಗಳಿರ್ತವೆ. ಅದನ್ನು ಯಾರಂತೆ ಮುಚ್ಚೋದು? ಏನು ವೈರಸ್ ಹಿಂಗೆ ಮಾತಾಡ್ತೀನಿ ನೀನು? ಮುಚ್ಚೋ ಸೀಣೆ ಇಲ್ಲ. ಯಾರು ಹಳ್ಳದಲ್ಲಿ ಬೀಳ್ತಾರೋ ಅವರೇ ಮುಚ್ಚಿಕೊಳ್ತಾರೆ. ಮುಚ್ಚಕ್ಕೂ ಮೇರೆ ಬರಬೇಕಾ ಅಂತ ಮೇಯರು ಮೇಯಾಲಲ್ಲಿ ಕೂತ್ಕೊಂಡು ತಿಂಕ್ ಮಾಡ್ತಾ ಇದ್ದಾರೆ. ಆಂಟಿ ಸಕ್ಕತ್ತಾಗಿ ಗೆಸ್ ಮಾಡಿದ್ರೆ ಒಂದೊಂದ್ಸತಿ ನಿಮ್ಗೆ ಎಲ್ಲಿಂದನೋ ಐಡಿಯಾ ಬಂದ್ಬಿಡುತ್ತೆ. ಅದು ಎಲ್ಲಿ ಅಂತ ತಿಳ್ಕೊಬೇಕು ನಾವು. ಆಮೇಲೆ ನಾನು ಪರ್ಸನಲ್ ನಿಮ್ಮ ಹತ್ರ ಮಾತಾಡ್ತೀನಿ, ಮುಂದೆ ಮಾತಾಡಿ. ಮತ್ತೆ ಸುಮ್ಮನೆ ನಾನು ವೈರಸ್ ಹಳ್ಳಿದಲ್ಲಿ ಯಾರ್ಯಾರು ಬಿಡ್ತಾರೋ ಅವ್ರಿಗೆಲ್ಲ 2 ಲಕ್ಷ ಬೋನಸ್ ಅಂತ ಬೋರ್ಡ್ ಹಾಕಿ ಬಿಟ್ಟಿದ್ದಾರೆ. ನಾನು ಹಳ್ಳದಲ್ಲಿ ಬಿದ್ದೋಯ್ತೀನಿ, 2 ಲಕ್ಷ ಹೆಂಗಾದ್ರೂ ಮಾಡಿ ಕೊಡಿಸ್ಬಿಡು, ಮೇಯರ್ನ ಕನ್ಸಲ್ಟ್ ಮಾಡಿಪ್ಪ. ತುಂಬ ಲಾಂಗ್ ಪ್ರೊಸೆಸ್, ಪ್ಯಾಡ ಬಿಡು ವೈರಸ್. ಓಕೆ ಆಂಟಿ, ನೀವು ಲೈನಲ್ಲೇ ಇರಿ, ನಾವು ಮತ್ತೆ ನಿಮ್ಮನ್ನು ಕ್ಯಾಚ್ ಹಾಕೊತೀವಿ. ಆ ಸೈಕಲ್ ಗ್ಯಾಪ್ನಲ್ಲಿ ನಾವು ಮೇಯರ್ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀವಿ. ಓಕೆ, ಥ್ಯಾಂಕ್ ಯು. ಗೆಟ್ ಔಟ್. ನಾನು ಇಷ್ಟೆಲ್ಲ ರಿಪೋರ್ಟ್ ಮಾಡಿದ್ರು ಬಯಸ್ಕೊಳ್ಬೇಕು ನಾನು. ಲೇ ಶಣ್ಮಗ, ಕ್ಯಾಮ್ರಾ ಆಫ್ ಮಾಡಿಬಿಡು. ಈಗ ನಮ್ಮ ಜೊತೆ ಸ್ವತಃ ಮೇಯರ್ ಅವರೇ ಇದ್ದಾರೆ. ಗ್ರೀನ್ ಆ್ಯಂಡ್ ಗ್ರೀನಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ. ಇವ್ರನ್ನ ನೋಡ್ತಾ ಇದ್ರೆ ಕಬ್ಬನ್ ಪಾರ್ಕನ್ನೇ ನೋಡ್ದಂಗೆ ಆಗ್ತಾ ಇದೆ. ಕಟ್ಟೆ ಸತ್ಯ ಅವರೇ, ನೀವು ಹಳ್ಳ ತೊಡ್ಬಿಟ್ಟು ಅದನ್ನು ಮುಚ್ಚದೇ ಇರೋದ್ರಿಂದ ಬೆಂಗಳೂರು ನಗರದಲ್ಲಿ ಆಗಬಾರ್ದು ಅನಾಹುತಗಳಾಗ್ತಾ ಇದೆ. ಇದಕ್ಕೆಲ್ಲ ಯಾರು ಕಾರಣ ಅಂತೀರಾ? ಯಾರು ಹೊಣೆ ಅಂತೀರಾ? ಯಾರ ಮೇಲೆ ಹೊಣೆಗಾರಿಕೆ ತೊಗೊಳಕ್ಕಾಗ್ತೀವ್ರೆ? ಇದೊಳ್ಳೆ ಕಥೆ ಆಯ್ತಲ್ಲ. ಯಾರ ಮೇಲೆ ಅಂದರೆ ನೀವೇ ತಗೋಬೇಕು. ಇನ್ನೇನು ನಮ್ಮ ಕ್ಯಾಮ್ರಾಮ್ಯಾನ್ ಸೆಬಾಸ್ಟಿಯನ್ ತಗೋತೀರಾ ಸರ್? ತಗೊಳ್ಳಲ್ವಂತೆ. ಅದು ಯಾರ ಮೇಲೆ ಹೊಣೆಗಾರಿಕೆ ತೊಗೊಳಕ್ಕಾಗೋದಿಲ್ಲ. ನಾನು ಅದನ್ನೇ ಅಚ್ಚ ಕನ್ನಡದಲ್ಲಿ ಕೇಳಿದ್ದು. ಇವರೇ ನೀವೇ ತಗೋಬೇಕು. ಯಾಕೆಂದರೆ ನಿಮ್ಮನ್ನು ಮೇಯರು ಅಂತ ಮಾಡಿ ನಿಮಗೆ ಶಾಲು ಹೊದಿಸಿ ಬೋರ್ಡು ತಗಲಾಕ್ಬಿಟ್ಟು ಚೇರ್ನಲ್ಲಿ ದರ್ಬಾರ್ನಲ್ಲಿ ಕೂರಿಸಿಲ್ವ ನಾವು? ಹೌದು, ಯಾತಕ್ಕೋಸ್ಕರ ನೀವು ಹಳ್ಳ ತೋಡೋದು, ಸಾರಿ ತೋಡಿಸೋದು? PWSSB ಅವ್ರು ಪೈಪ್ ಚೇಂಜ್ ಮಾಡಿದ್ದಾರೆ. ಅಲ್ಲಿ ಸ್ಯಾನಿಟರಿ ನೀರು ಲೀಕ್ ಆಗ್ತಾ ಇತ್ತು ಅಂತ ಪೈಪ್ ಚೇಂಜ್ ಮಾಡಿದ್ದಾರೆ. ಲೀಕ್ ಆಗೋವರೆಗೂ ಯಾಕೆ ಬಿಡ್ಕೊಳ್ಳೋದು ನೀವು? ಯಾವುದಾದ್ರೂ ಒಳ್ಳೆ ಕಂಪ್ನಿ ಪೈಪನ್ನು ಹಾಕ್ಸೋದಲ್ವೇ ನೀವು? ಅವರು
MS ಪೈಪ್ನ ಅಲ್ಲಿ ಅಳವಡಿಸಿದ್ದಾರೆ. ಎಮ್ ಎಸ್ ಧೋನಿನ ಯಾವ ಕಂಪ್ನಿ ಅಂದರೆ MS ಪೈಪ್ನ ಅಲ್ಲಿ ಅಳವಡಿಸಿದ್ದಾರೆ. ಅವ್ರ ಪಾಡಿಗೆ ಅವರು ಪೈಪನ್ನ ಅಳವಡಿಸ್ತಾರೆ ಅಂತ ನೀವೇ ಅನ್ಕೊಂಡ್ಬಿಟ್ಟು ಆ ಸೈಕಲ್ ಗ್ಯಾಪ್ನಲ್ಲಿ ಫ್ರೆಂಡ್ಸ್ ಜೊತೆ ಭಜನಂಗಿ ಸಿನಿಮಾ ನೋಡೋಕ್ಕೆ ಹೋಗ್ಬಿಟ್ರಿ. ಅಲ್ಲ, ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಲಿಸ್ಟಲ್ಲಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಗುಡ್ಡೆ ಹಾಕ್ಕೊಂಡು ಮೀಟಿಂಗ್ ಯಾಕೆ ಮಾಡಬಾರ್ದು ನೀವು? BBMP, BWSSB, ಬೆಸ್ಕಾಂ, ಟೆಲಿಫೋನ್ ಅವರೆಲ್ಲ ಮೇಲಧಿಕಾರಿಗಳು ಕರೆದು ಒಂದು ಸೂಚನೆ ಕೊಡೋದಲ್ಲಿದ್ದೀನಿ. ನಾನು ಸಹಿತ ಈ ವಾರದಲ್ಲಿ ಆ ಮೀಟಿಂಗ್ನ ಕರಿತೀನಿ. ಬರೀ ಮೀಟಿಂಗ್ ಅಂತ ಕರೆದ್ಬಿಟ್ಟು ಕಾಫಿ ಟೀ ಕುಡಿಸ್ಬಿಟ್ರೆ ಆಗಲ್ಲ, ಸರಿಯಾಗಿ ಟ್ಯೂಷನ್ ತಗೋಬೇಕು ನೀವು. ಮತ್ತೆ ಈ ಥರ ಪಿಕ್ಚರ್ ರಿಪೀಟ್ ಆಗ್ಬಿಟ್ರೆ ಯಾರು ಹೊಣೆ? ನೋಡಿ ಇವರೇ, ಯಾರ ಮೇಲೆ ಆರೋಪ ಮಾಡಿದ್ರು ಇವಾಗೇನು ಪ್ರಯೋಜನ ಇಲ್ಲ. ಮೊದಲು ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಒಂದೇ ಟೇಕಲ್ಲಿ ಸುಕ್ಕ ಎತ್ತದಂಗೆ ಎತ್ಬಿಟ್ರಿ, ಮಾತಾಡ್ಬಿಟ್ರಿ, ಅದು ವಿತೌಟ್ ಸೋಡಾ. ಸೂಪರ್, ಥ್ಯಾಂಕ್ ಯು. ಹೋಗಿ ಬನ್ನಿ, ಗುಬ್ರ ಹಾಕೊಂಡು ಮಲ್ಕೊಳ್ಳಿ. ಸರ್ ಸಬಾಸ್ಟಿನ್ ಸರ್, ಈ ಸುಖ ಅಂದಾಗ ನನಗೊಂದು ನೆನಪಾಗೋಯ್ತು. ಈ ಕ್ಷೀರಭಾಗ್ಯ ಮತ್ತು ಅನ್ನಭಾಗ್ಯ ಅಂತ ನಮ್ಮ ಸಿದ್ದರಾಮಯ್ಯನವರು ಮೆನುನ ಮಾಡಿದ್ದಾರೆ. ಆ ಮೆನು ಲಿಸ್ಟ್ಗೆ ಎಣ್ಣೆ ಭಾಗ್ಯನೂ ಸೇರಿಸ್ಬಿಡಿ ಅಂತ ನಿಮ್ಮ ಥರನೇ ಯಾರೋ ಕುಡ್ಕೊಂಡು ಕೂತ್ಬಿಟ್ಟವ್ರಂತೆ. ಅವರು ಯಾವ ಸ್ಟೇಜಲ್ಲಿ ಇದ್ದಾರೆ ಅಂತ ನೋಡೋಣ ಬನ್ನಿ. ನಿಜವಾಗ್ಲೂ ಬಾರು ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಗೋಳೆ ವೈಫು. ಇದ್ದೀರಾ ಸರ್ ಲೈನಲ್ಲಿ? ಓಹೋ, ಬಾಟ್ಲಿ ಇಟ್ಕೊಂಡೇ ಕೂತ್ಕೊಂಡ್ಬಿಟ್ಟಿದ್ದೀರಾ. ವೆರಿ ಗುಡ್. ಇದು ನಿಮ್ಮ ತಪ್ಪಲ್ಲ. ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಬಾರ್ಗಳು ತಾನಾಗ್ತಾನೆ ಓಪನ್ ಆಗ್ಬಿಟ್ಟು ಬಾ ಬಾ ಅಂತ ಕರೀತಾ ಇರ್ತದೆ ನೋಡಿ, ಅದ್ರದ್ದು ಎಫೆಕ್ಟು. ಸರ್ ನೀವು ಯಾಕೆ ಸರ್, ನೀವು ಯಾವತ್ತೂ ಬಾರ್ ಬಾ ಬಾ ಅಂತ ಕರೆದಿಲ್ಲ, ನೀವೇ ಹೋಗಿದ್ದೀರಾ, ನಿಮ್ಗಲ್ಲ ಇದು, ಅವ್ರಿಗೆ. ಈಗ ಈ ಎಣ್ಣೆ ಭಾಗ್ಯನೂ ಕೂಡಿ ಅಂತ ಕೂತ್ಬಿಟ್ಟಿದ್ರಂತಲ್ಲ, ಏನ್ ಕತೆ ನಿಮ್ದು? ಒಂದು ಪೆಕ್ಕಿನ ಕಥೆ ಇದು, ಇದರ ಒಳಗಿನ ವ್ಯಥೆ ಇದು. ಹಳ್ಳಿ ಹೇಳಿದ ಓಪನ್ ಆಗಿ ಕೊಡ್ಲಿ, ಮತ್ತಿನ್ ಮಾಡ್ತಾರೆ ಎಜುಕೇಶನ್ ಭಾಗ್ಯ ತಗಲಕ್ಕೆ ಅವ್ರ ಕೈಲಿ ಆಗಲ್ಲ, ಮತ್ತೆ ಭಾಗ್ಯ ತಗಲಿ ಎಂಬ ನಮ್ಮ ಇಚ್ಛೆ. ಓ, ಇದು ಕತೆ. ಸರ್ ಈಗ ಏನು ನಿಮ್ಮ ಎಣ್ಣೆ ಸ್ಕೀಮು? ಎಲ್ಲಿ MRP ದಾಗ 56 ರೂಪಾಯಿ ಇತ್ತು, ಅದನ್ನ 100 ರೂಪಾಯಿಗೆ ಕೊಡುವಂತ ಕೆಲಸ. ನಮ್ಮ ಜನ MRP ರೇಟನ್ನೇ ತಡ್ಕೊಳಕ್ಕಾಗದೆ ಅದರಲ್ಲೂ ಡಿಸ್ಕೌಂಟ್ ಕೊಡಿ ಅಂತ ಕೇಳ್ತಾವ್ರೆ. ಇದ್ರ ಮೇಲೆ MRP ನಾವು ನೋಡಿದಾಗ ಈಗಾಗಲೇ 48 ರೂಪಾಯಿ. ಓ, 48 ರೂಪಾಯ? ಏನು 48 ರೂಪಾಯ? ಹಳ್ಳಿಲಿರೋ ನಮ್ಮ ಅಣ್ಣು ತಮ್ಮನು ದೊಡ್ಡಪ್ಪನು ಚಿಕ್ಕಪ್ಪನು ಮೇಯ್ನ್ ಆಗಿ ನಮ್ಮ ಮಾವನು ಸಿಕ್ಕಾಬಿಟ್ಟೆ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ನೀವು ಈ ಎಣ್ಣೆ ಭಾಗ್ಯದಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಡಿ. ಹೌದು, ಎಷ್ಟು ಕಮ್ಮಿ ಮಾಡ್ಕೊತೀರಾ ನೀವು? 48 ರೂಪಾಯಿ MRP, ಹಳ್ಳಿದಾಗ 85 ರೂಪಾಯಿ. ವಾ, ಇದು ವರ್ಕೌಟ್ ಆಗಲ್ಲ. ನಿಮ್ಮ ಎಣ್ಣೆ ಭಾಗ್ಯ ನಮ್ಮ ಯಡಿಯೂರಪ್ಪನವ್ರ ಶಾದಿ ಭಾಗ್ಯ ಥರ ಪಾಚ್ಕೊಂಡ್ಬಿಡುತ್ತೆ. ಹಂಗಂತ ನೀವು ಸುವರ್ಣ ಸೌಧದ ಒಳಗಡೆ ಎಣ್ಣೆ ಹಾಕ್ಕೊಂಡು ಕೂತ್ಗಿದ್ಬಿಟ್ಟಿರಾ. ಆಮೇಲೆ ಏನಿಲ್ಲ, ನಮ್ಮ ಸಿದ್ದರಾಮಯ್ಯನವರು ಪಂಚೆ ಎತ್ಕೊಂಡು 2 ತೊಡೆನ ತಟ್ಕೊಂಡು ತೋಳನ್ನ ಎತ್ತಾಕೊಂಡು ಬಂದ್ಬಿಡ್ತಾರೆ. ಅರ್ಥ ಆಯ್ತಲ್ಲ? ನಮಸ್ಕಾರ, ಹೋಗಿ ಬನ್ನಿ. ಸಬಾಸ್ಟಿನ್ ಸರ್, ನಮ್ಮ ಮುಂದಿನ ಸೆಗ್ಮೆಂಟ್ಗೆ ಯಡಿಯೂರಪ್ಪನವ್ರ ಕರೆಸ್ಬೋಣ, ಜೊತೆಗೆ ಸಿದ್ದರಾಮಯ್ಯನವ್ರನ್ನೂ ಕರೆಸ್ಬೋಣ. ಎರಡೂ ಕೈ ಸೇರಿಸಿ ಚಪ್ಪಾಳೆ ಹೊಡ್ಸಿದ್ರೆ ಸೌಂಡು ಸಖತ್ತಾಗಿ ಬರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಕರೆಸಲ್ಲ, ಓಕೆ ಅಂದರೆ ಓಕೆ. ಓಕೆನಾ? ಇದು ಉಡೀಸ್, ನಾನು ವೈರಸ್. ಊಟೀಸ್ನಲ್ಲಿ ಮುಂದೆ ಇದ್ದಿದ್ಯಪ್ಪ. ಕ್ಯೂ ಅಲ್ಲಿ ನಿಂತವ್ರೆ ಕಂಡ್ರಿ ಇವರು ಬಿಜೆಪಿಗೆ ಓಕೆ. ಹೌದಾ ಯಡಿಯೂರಪ್ಪನವರೇ, ನಿಜಕ್ಕೂ ನೀವು ಕ್ಯೂನಲ್ಲಿ ನಿಂತಿದ್ದೀರಾ? ಇಲ್ಲ ಸರ್, ಯಾರು ನಿಂತಿದ್ದಾರೆ? ನಾನು ಕರ್ಕೊಳ್ಳೋಕ್ಕೇನೆ ಹೈಕಮಾಂಡ್ ಹೇಳಬೇಕು, ನಾವು ಒಪ್ಪಿಗೆ ಕೊಟ್ಟಿದ್ದೇವೆ ಅಂತ ಹೇಳಕ್ಕೆ ನಾನೆಲ್ಲ ಅಲ್ಲಿ ಕ್ಯೂನಲ್ಲಿ ನಿಂತಿದ್ದೇನೆ. ಅಯ್ಯೋ, ಇವೆಲ್ಲ ಡ್ರಾಮಾ ಕಂಡ್ಬಿಟ್ರಿ. ಓಹೋ, ಹಾಗಾದ್ರೆ ನೀವು ಕಾಂಗ್ರೆಸ್ಗೂ ಹೋಗಲ್ಲ? ಬರ್ತೀನಿ ಅಂತ ಹೇಳಿ ಅವ್ರಿಗೆ ನೋಡೋಣ. ಇದುವರೆಗೂ ಹೋಗಿಲ್ಲ, ಮುಂದೇನು ಹೋಗೋದಿಲ್ಲ. ಓಕೆ ಓಕೆ ಓಕೆ. ಈಗ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ನಿಮ್ಮ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರು, ಏನು ಹೇಳ್ತೀರಾ ನಮ್ಮ ಸಿದ್ದುಜಿ ಅವ್ರ ಬಗ್ಗೆ? ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡು ಮಾತನಾಡಿದ್ದಾರೆ, ಅದಕ್ಕೆ ದೇವರು ಒಳ್ಳೇದು ಮಾಡಲಿ. ಏನು ದೊಡ್ಡ ಇವರು ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್, ಇವ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ಏನು ಫ್ಯಾನ್ಸ್ ಅಸೋಸಿಯೇಷನ್ ಮಾಡಬೇಕಿತ್ತ ನಾನು. ಕೆಲಸ ನೋಡಕ್ಕೆ ಹೇಳ್ರಿ.